ಆತ್ಮನಿರ್ಭರ ಯೋಜನೆಯಡಿಯಲ್ಲಿ ಗಂಗಾವತಿ ನಗರಸಭೆಯ 3,588 ಫಲಾನುಭವಿಗಳನ್ನು ಈಗಾಗಲೇ ಗುರುತಿಸಲಾಗಿ ಅವರಿಗೆ ಪ್ರಥಮ ಹಂತದಲ್ಲಿ 15,000, ಎರಡನೇ ಹಂತದಲ್ಲಿ 25,000 ಮತ್ತು ಮೂರನೇ ಹಂತದಲ್ಲಿ 50,000ಗಳ ಸಾಲದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಇವರಿಗೆ ಈ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾಗಿ ನಾವು 2 ದಿನ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ 60 ಜನರನ್ನು ಸ್ವನಿಧಿ ಮಿತ್ರ ಎಂಬುದಾಗಿ ಗುರುತಿಸಿ ಅವರಿಂದ ಬೇರೆ ವ್ಯಾಪಾರಸ್ಥರಿಗೂ ಈ ಮುಖಾಂತರ ಅವರಿಗೂ ಸಹ ಈ ಯೋಜನೆಯ ಬಗ್ಗೆ ತಿಳುವಳಿಕೆ ನೀಡಿ ಸಾಲ ಪಡೆಯಲು ಪ್ರೋತ್ಸಾಹ ನೀಡತಕ್ಕಂಥದ್ದು ಈ ತರಬೇತಿಯ ಉದ್ದೇಶವಾಗಿದೆ. ಗರ್ಭಿಣಿ ಆಗಿರುವಂತ ತಾಯಿ ಕಾರ್ಡ್ ಏನಾರ ಮಾಡಿಸಿತ್ತಂದ್ರೆ ಈ ಒಂದು ಯೋಜನೆ ಬರುತ್ತೆ. ಈಗಲೂ ಇದೆ. ಅದು ಏನಾಯ್ತು? ಇಲ್ಲ, ಏನಾರ ಆಗಿತ್ತಂದ್ರೆ ಹೇಳಿ, ನಾವು ಸರಿಪಡಿಸೋಣ. ಈ ಯೋಜನೆ ಅಂದ್ರೆ ನಾನು ಸುಮಾರು ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಅತಿ ಅಗ್ರಸ್ಥಾನದಲ್ಲಿದೆ. ಜನನಿ ಸುರಕ್ಷಾ ಯೋಜನೆಯನ್ನು ಸ್ಕೀಮ್ ಕೊಡುವಂತ ಒಂದು ಕಾರ್ಯದಲ್ಲಿ ಈ ಒಂದು ಯೋಜನೆ ನಾವು ತಗೊಳ್ಬೇಕಂದ್ರೆ ಮೊದಲೇ ತಾಯಿ ಕಾರ್ಡ್ ಮಾಡಿಸ್ಬೇಕು. ಅಂಗನವಾಡಿ ಟೀಚರ್ ಹತ್ರ ಕಂಟಿನ್ಯೂಷನ್ ಫಾಲೋ ಅಪ್ ಇರಬೇಕು. ನೀವು ಅವ್ರಿಗೆ ಹೆರಿಗೆ ಆಗಿರೋಂಥದ್ದು ಎಲ್ಲಿ ಆಗ್ತಿದ್ದೀರಾ, ಎಲ್ಲಿ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕೊಡ್ತಾರೆ. ಇದು ಜನನಿ ಸುರಕ್ಷಾ ಯೋಜನಾ ಅಂತ. ಇನ್ನೊಂದು ಲೇಬರ್ ಕಾರ್ಡ್. ಲೇಬರ್ ಕಾರ್ಡಿಗೂ ಸಹ ಬೇರೆ ಬೇರೆ ಯೋಜನೆಗಳಿದಾವೆ. ಇಲ್ಲಿ ಎಷ್ಟು ಜನದ ಲೇಬರ್ ಕಾರ್ಡ್ ಇದೆ? 1 2 3 4 5 6. ಏನದ ಲೇಬರ್ ಕಾರ್ಡ್? ಅದು ಏನು ಬೆನಿಫಿಟ್? ಏನೋ ಹೇಳ್ಯಾರ್ರಿ, ಯಾರ ಮಾಡಿಸ್ವಿ, ಅದರಿಂದ ಏನು ಬೆನಿಫಿಟೇ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಲೇಬರ್ ಕಾರ್ಡಿಂದ ಏನು ಬೆನಿಫಿಟ್ ಹೇಳ್ತೀರಾ? ಇನ್ನು ಒಂದು ಸಲ ತಗೊಂಡಿಲ್ಲ. ಏನಪ್ಪ ಅದು ಲೇಬರ್ ಕಾರ್ಡ್ ಅಂತ ಹೇಳಿದ್ರೆ, ಇದು ಕಾರ್ಮಿಕ ಇಲಾಖೆಯಿಂದ ಮಾಡೋಂಥದ್ದು ಲೇಬರ್ ಕಾರ್ಡ್. ಎಲ್ಲಿ ನಾವು ಲೇಬರ್ ಆಗಿ ಅಂದ್ರೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಕಾರ್ಮಿಕರಾಗಿ ನೋಂದಣಿ ಮಾಡೋಂಥದ್ದು ಒಂದು ಕಾರ್ಡ್ ಕೊಡ್ತಾರೆ. ಇದು 1 ವರ್ಷದವರೆಗೆ ವ್ಯಾಲಿಡಿಟಿ ಇರುತ್ತೆ. ಮೊದಲು 3 ವರ್ಷ ಇತ್ತು, ಈಗ 1 ವರ್ಷ ಮಾಡಿದ್ದಾರೆ. 1 ವರ್ಷ ನೀವು ಎಲ್ಲೇ ಕಾರ್ಮಿಕರಾಗಿದ್ದೀರಂದ್ರೆ ನಿಮಗೆ ಅವ್ರು ಹೇಳಿದ ತರಾನೇ 1ನೇ ಮಗು ಮತ್ತೆ 2ನೇ ಮಗುಗೆ ಸ್ಕೂಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಕ್ಕಾಗಿ ಸ್ಕಾಲರ್ಶಿಪ್ ಕೊಡ್ತಾರೆ. 3ನೇದು ಏನಂತ ಹೇಳಿದ್ರೆ, ನಾನು ಆಕ್ಸಿಡೆಂಟ್ ಆಯ್ತು ಅಥವಾ ಡೆತ್ ಆಯ್ತು ಅಂತ ಹೇಳಿದ್ರೆ 2 ಲಕ್ಷದವರೆಗೆ ಬೆನಿಫಿಟ್ ಕೊಡ್ತಾರೆ. 3ನೇದು ಏನಂತ ಹೇಳಿದ್ರೆ, ನಂದು 1ನೇ ಮಗು ಮತ್ತೆ 2ನೇ ಮಗುಗೆ ಮದುವೆ ಆಗಿದೆ, ಮದುವೆ ಖರ್ಚು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ 50,000 ರೂಪಾಯಿಷ್ಟು 60 ಮಾಡಿದ್ದಾರೆ ಒಬ್ಬ ಮಗುಗೆ. ಒಬ್ಬ ಮಗುಗೆ 60,000. ಓಕೆ, 60,000 ರೂಪಾಯಿಷ್ಟು ಬೆನಿಫಿಟ್ ಕೊಡ್ತಾರೆ. ಇದು ಲೇಬರ್ ಕಾರ್ಡ್. ನಾವು ಜಾಸ್ತಿ ಮಾಡ್ಬೇಕಂತದ್ದೇನಿಲ್ಲ. ನೀವು ನಿಮ್ಮ ಸಮೀಪದ ಒಂದು ಕಂಪ್ಯೂಟರ್ ಆಪರೇಟರ್ ನಲ್ಲಿ ಹೋಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಲೇಬರ್ ಕಾರ್ಡ್ ನಲ್ಲಿ ಆನ್ಲೈನ್ ಅಲ್ಲಿ ಹಾಕ್ತಾರೆ. ನಿಮ್ಗೊಂದು ಕಾರ್ಡ್ ಕೊಡ್ತಾರೆ. ಕಾರ್ಡ್ ಅಂತ ಹೇಳಿದ್ರೆ ಈ ತರ ಒಂದು ಬರುತ್ತೆ. ಆ ಕಾರ್ಡ್ ನಲ್ಲಿ ಇದು ಕಾರ್ಡ್ ಅಲ್ಲ, ಈ ತರ ಒಂದು ಪೇಪರ್ ಬರುತ್ತೆ. ಆ ಪೇಪರ್ ನಲ್ಲಿ ನೀವೇನಾದ್ರೂ 1 ವರ್ಷದಲ್ಲಿ ವ್ಯಾಲಿಡಿಟಿ ಮಾಡಿಸಿದ್ದಂತಾಗಿತ್ತಂದ್ರೆ ನಿಮ್ಗೆ ಈ ಬೆನಿಫಿಟ್ ಸಿಗುತ್ತೆ. 1 ವರ್ಷ ಆದ ನಂತರ ಮತ್ತೆ ನಾನು ಈ ಕಾರ್ಡಿಗೆ ಉಪಯೋಗ ಇಲ್ಲ, ಯೂಸ್ ಇಲ್ಲ, ಮತ್ತೆ ನೀವು ಹೊಸ ಕಾರ್ಡ್ ಮಾಡಿಸ್ಬೇಕಾಗತ್ತೆ. 1 ವರ್ಷ ಒಳಗಡೆ ಇತ್ತಂದ್ರೆ ರಿನ್ಯೂವಲ್ ಬರುತ್ತೆ, ನವೀಕರಣ. 1 ವರ್ಷದಲ್ಲಿ ಅಂದ್ರೆ 365 ದಿವಸ ಬಂತಂದ್ರೆ 364 ದಿವಸಕ್ಕೆ ಹೋಗಿ ನೀವು CSC ನಲ್ಲಿ ರಿನ್ಯೂವಲ್ ಅಂತ ಹೇಳಿದೆ, ನನ್ಗೆ ರಿನ್ಯೂವಲ್ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಡ್ತಾರೆ. ನೀವು 365 ದಿವಸ 90 ದಿವಸಕ್ಕೆ ಹೋತಂದ್ರೆ ಆಗಲ್ಲ, ಅದು ಲ್ಯಾಪ್ಸ್ ಆಗ್ಬಿಡುತ್ತೆ. ಮತ್ತೆ ನೀವು ಹೊಸ ಕಾರ್ಡ್ ಮಾಡಿಸ್ಬೇಕು. ನಿಮ್ದು ಸೀನಿಯರಿಟಿ ಹೋಗುತ್ತೆ, ಹಿರಿತನ ಹೋಗುತ್ತೆ. ನೀವೇನಂದ್ರೆ 1 ವರ್ಷದಲ್ಲಿ 2 ಸಲ ಸೀನಿಯರ್ ಆಗ್ತೀರಾ, 3ನೇ ಸಲ ಸೀನಿಯರ್ ಆಗ್ತೀರಾ ಅಂದ್ರೆ ಹಿರಿತನ ಬರುತ್ತೆ ನಿಮ್ದು. ನೀವು ಮೆಚೂರ್ಡ್ ಅಂತ ಹೇಳ್ತೀವಿ ಅಂದ್ರೆ ದೊಡ್ಡತನ ಅಂತ ಹೇಳ್ತೀವಲ್ಲ, ದೊಡ್ಡವರು ಆಗ್ತೀರಾ. ಅದಕ್ಕೆ ಈ ಎಲ್ಲ ಯೋಜನೆಗಳನ್ನ ನಾವು ಪಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳು ಗುರುತಿನ ಚೀಟಿ ತಗೊಳ್ಬೇಕು. ಗುರುತಿನ ಚೀಟಿ ತಗೊಂಡ ನಂತರ 2ನೇದು ಲೋನ್ ಪಡ್ಕೊಳ್ಬೇಕು. ಲೋನ್ ಪಡ್ಕೊಂಡ ನಂತರ ನಿಮ್ಮ ಒಂದಕ್ಕೆ ಪ್ರೊಫೈಲ್ ಮಾಡ್ತೀವಿ. ಈ 3 ಮೇಡಮ್ ಅವ್ರು ಫೋನ್ ಮಾಡ್ತಿರ್ತಾರೆ ನಿಮ್ಗೆ ಅವಾಗವಾಗ, ಬರ್ರಿ ಸರ್ ಪ್ರೊಫೈಲ್ ಮಾಡೋಣ ಅಂತ. ಏನ ಮಾಡ್ತಾರೆ ತಡಿ, ಇವ್ರು ಆಪರೇಷನ್ ಏನಾರು ಪ್ರೊಫೈಲ್ ಅಂತ ಹೇಳಾಕತ್ತಾರ, ಬೇಡ ಹೋಗೋದ ಬೇಡ ಅಂತ ಹೇಳ್ತಾರೆ. ಬರ್ತೀವಿ ಅಂತ ಹೇಳ್ತಾರೆ, ಪಾಪ ಅವ್ರು ವೇಟ್ ಮಾಡ್ತಿರ್ತಾರೆ, ನೀವು ಬರಲ್ಲ. ಮರುದಿವ್ಸ ಮತ್ತೆ ಫೋನ್ ಮಾಡಿದ್ರೆ, ಮೇಡಮ್ ಅವ್ರು ಅಲ್ಲೇ ಇದೀರಿ, ನಾವು ಆನೆಗುಂದಿಗೆ ಜಾತ್ರೆಗೆ ಹೋಗಿವ್ರಿ, ಅಲ್ಲಿ ನಾಡಿದ್ದು ಬರ್ತೀವಿ.
ಮತ್ತೆ ನೀವು ಮತ್ತೆ ಫೋನ್ ಮಾಡಿದಾಗ ಇನ್ನೊಮ್ಮೆ ಮಾಡ್ತೀರಿ, ಸ್ವಿಚ್ ಆಫ್ ಮಾಡಿಬಿಡ್ತೀರಿ. ಕಾಟಾನ ಬೇಡ ಇವ್ರದ್ದು. ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಇನ್ನೊಂದ್ಸಲ ನಮ್ಗೆ ಕೇಳೋದನ್ನು ಬಿಡಲ್ಲ, ನಾವ ನಮ್ಮ ಆನ್ಸರ್ ಮಾಡ. ಈ ತರ ಆದ್ರೆ ಲಾಸ್ ಯಾರಿಗೆ? ನಿಮಗೆ. ಅವ್ರಿಗೇನಂತಂದ್ರೆ ನಾವು ಮಾಡ್ರಿ ಮಾಡ್ರಿ ಅಂತ ಹೇಳ್ತೀವಿ, ಸಿಗಲ್ಲ ಸಿಗಲ್ಲ ಅಂತ ಅವ್ರು ಹೇಳ್ತಾರೆ. ಅವಾಗ ನಿಮ್ಗೆ ಲಾಸ್. ಅವಾಗ ನಗರಸಭೆ ಗಂಗಾವತಿದು ಮರ್ಯಾದೆ ಹೋಗುತ್ತೆ. ಯಾಕಂದ್ರೆ ನಮ್ಗೆ 3500 ಜನಕ್ಕೆ ಗುರಿ ಕೊಟ್ಟಾರಂದ್ರೆ 3500 ಜನಕ್ಕೆ ನಾವು ಗುರುತಿನ ಚೀಟಿ ಕೊಡಬೇಕು, ಪ್ರೊಫೈಲ್ ಮಾಡಬೇಕು, ಬೇರೆ ಬೇರೆ ಯೋಜನೆಯನ್ನು ಇಟ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾನು ಎಲ್ಲರಲ್ಲಿ ಒಂದು ಕೋರಿಕೆ ಇಷ್ಟೇ, ಇಷ್ಟೆಲ್ಲ ಮಾಹಿತಿ ನಾವು ಪ್ರತಿಯೊಂದು ಜನಕ್ಕೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ನೀವೆಲ್ಲರೂ ಬಹಳ ಪ್ರಾಮುಖ್ಯತೆ ವಹಿಸ್ತೀರ. ಸ್ವಸಹಾಯ ಸಂಘದವರು, ಬೀದಿ ಬದಿ ವ್ಯಾಪಾರಸ್ಥರು, ಪತ್ರಿಕಾ ಮಾಧ್ಯಮದವರು, ಇವರೆಲ್ಲರೂ ಸಹ ಒಬ್ಬೊಬ್ಬರಿಗೆ 4 ಜನಕ್ಕೆ ಹೇಳಿ ನೀವು ಮಾಹಿತಿ. ಅದು ಒಂದು ಚೈನ್ ಸಿಸ್ಟಮ್ ಇದೆಯಲ್ಲ, ಕ್ವಾಂಟಮ್ ಅಂತ ಬಂದಿತ್ತಲ್ಲ, ಒಂದು ಮೊದಲು ಸ್ಕೀಮ್ ಬಂದಿತ್ತಲ್ಲ ಕ್ವಾಂಟಮ್ ಅಂತ ಹೇಳಿ. ನೀವು ಒಬ್ರಿಗೆ ಹೇಳಿದ್ರೆ 2 ಜನ ಮೆಂಬರ್ ಮಾಡಬೇಕು, 2 ಜನ 4 ಜನ ಮೆಂಬರ್ ಮಾಡಬೇಕು, 4 ಜನ 8 ಜನ ಮೆಂಬರ್ ಮಾಡ್ಬೇಕಂತ ಬಂದಿತ್ತಲ್ರಿ. ಎಷ್ಟು ಜನ ಮಾಡಿದ್ರಿ? ಅದು ಮಾಡಿಲ್ಲ. ಒಳ್ಳೇದಾಯ್ತು, ನೀವು ಯಾರು ಮಾಡಿಲ್ಲ ಅಂದ್ರೆ. ಕೊನೆಗೆ ಏನಾಯ್ತು ಅಂದ್ರೆ ಫಸ್ಟ್ನೇ ತಗೊಂಡವ ವೀರಭದ್ರ ಅಂದ, ಆಮೇಲೆ ಏನಾಯ್ತು? ತಗೊಂಡವ ವೀರಭದ್ರ, ಇಸ್ಕೊಂಡವ ಕೋಡಂಗಿ. ಉಲ್ಟಾ ಹೇಳಕತ್ತೀನಲ್ಲ ನಾನು. ಕೊಟ್ಟವ ಕೋಡಂಗಿ, ಇಸ್ಕೊಂಡವ ವೀರಭದ್ರ. ಅಂದ್ರೆ ನಾವು ಇಸ್ಕೊಂಡ ನಂತರ ಏನಾದ್ವಿ? ಫಸ್ಟ್ ಸ್ಕೀಮ್ ಯಾರು ಮಾಡ್ಯಾರ ಅವರು ಶ್ರೀಮಂತರ ಆದ್ರೆ, ಲಾಸ್ಟಿಗೆ ಸ್ಕೀಮ್ ಯಾರು ಮಾಡ್ಯಾರ ಅವ್ರು ರೋಡಿನ ಮೇಲೆ ಬಂದ್ಬಿಟ್ಟು. ಅದಕ್ಕೆ ಈ ಒಂದು ಯೋಜನೆಯಲ್ಲಿ ನಾವು ಇಷ್ಟೆಲ್ಲ ತರಬೇತಿಗಳು ಹೇಳಿದ್ದೀವಿ, ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗೋ ತರ ಹೇಳಿದ್ರಿ ಅಂತ ನಾನು ಅನ್ಕೊಳ್ತೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ನೀವು ಅನ್ಕೊಂಡಿದ್ದೀರಾ. ಕೆಲವೊಂದು ಅರ್ಥ ಆಗಿಲ್ಲ, ನನಗೆ ಏನೋ ಸ್ವಲ್ಪ ಕನ್ಫ್ಯೂಸ್ ಇದೆ, ನಿಮ್ ಭಾಷೆ ಅರ್ಥ ಆಗಿಲ್ಲ, ನೀವು ಹೇಳೋಂಥ ರೀತಿ ಅರ್ಥ ಆಗಿಲ್ಲ ಅಂದ್ರೆ ಪಾಂಪ್ಲೆಟ್ಸ್ಗಳಿದ್ದಾವೆ. ನಮ್ಮ 4-5 ಜನ ಮೇಡಮ್ ಇಲ್ಲಿ ನಗರಸಭೆದಲ್ಲೇ ಇರ್ತಾರೆ, ಅವ್ರಿಗೂ ಸಹ ಪರಿಪೂರ್ಣವಾಗಿ ಮಾಹಿತಿ ಇದೆ. ನೀವು ಇಷ್ಟೆಲ್ಲ ಮಾಹಿತಿಗಳನ್ನು ಹೇಳಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಒಂದು ಮಾತು ಹೇಳ್ಬಿಡ್ರಿ. ಯಾರು ಬೀದಿ ಬದಿ ವ್ಯಾಪಾರಸ್ಥರ ಅಂದ್ರೆ ನಿನ್ ಒಳ್ಳೇದಿದೆಯಪ್ಪ, ನಿನ್ ಲೋನ್ ಸಿಗುತ್ತೆ, ನಿನ್ ಫಲಾನುಭವಿ ಆಗ್ತೀಯಾ, ನಿನ್ ಬೇರೆ ಬೇರೆ ಯೋಜನೆಗಳು ಸಿಗ್ತಾವೆ, ಮುನ್ಸಿಪಾಲ್ಟಿಗೆ ಹೋಗಿ ಒಂದು ಅರ್ಜಿ ಹಾಕು, ಲೋನಿಗೆ ಹಾಕು ಅಂತ ಹೇಳ್ಬಿಡ್ರಿ. ಆಮೇಲೆ ಏನಾಗತ್ತಂದ್ರೆ ನಿನ್ಗೇನಾರ ಕೊಳ್ಳೇನಂತ ಕೇಳ್ತಾನಂತ. ಅಂದ್ರೆ ಅವನಿಗೆ ನೀವು ಸಹಾಯ ಮಾಡಿರ್ತೀರಲ್ಲ. ಈಗ ನಮ್ಮ ಜಗತ್ತು ಹೆಂಗಿದೆ ಅಂದ್ರೆ ಏನಾರ ಕೊಟ್ಟಿದ ತಕ್ಷಣ ನಾವು ಜೇಬಿಗೆ ಕೈ ಹಾಕ್ತೀವಿ, ಏನಾರ ಕೊಳ್ಳೇನಪ್ಪ ನಿನ್ಗೆ ಅಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಸಿಸ್ಟಮೇ ಹೆಂಗೆ ಇದೆ, ಏನಾರ ಕೊಳ್ಳೇನಂತಾನೆ ಜೇಬಿಗೆ ಕೈ ಹಾಕಂತ. ಆ ತರ ನೀವು ಅವಷ್ಟೇನು ಮಾಡ್ಬೇಡ್ರಿ. ನೀನ್ ಹೇಳಿದ್ದೀನಲ್ಲಪ್ಪ ಈ ಮಾಹಿತಿ 4 ಜನಕ್ಕೆ ಹೇಳ್ಬಿಡು, ನನಗೆ ಅದೇ ಅಷ್ಟು ಪ್ರತಿಫಲ ಸಾಕು. ನೀವು ಅವ್ರಿಗೆ ಹೇಳಿದ್ದಂದ್ರೆ ಅವ್ರು 4 ಜನ ಇನ್ನೊಂದ್ಸಲ ಹೇಳ್ತಾರೆ, 18 ಜನ ಇನ್ನೊಬ್ರಿಗೆ ಹೇಳ್ತಾರೆ. ಅವಾಗ ಈ ಸ್ಕೀಮ್ ಸಕ್ಸಸ್ಫುಲ್ ಆಗುತ್ತೆ. ನಮ್ಮ ಗಂಗಾವತಿ ನಗರಸಭೆ ರಾಜ್ಯದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಟಾಪ್ ನಲ್ಲಿ ಬರ್ಬೋದು, ಅಂದ್ರೆ ಅಗ್ರಸ್ಥಾನದಲ್ಲಿ ಹೋಗ್ಬೋದು. ನಾವು ನಮ್ಮ ಯೋಜನೆ ಸಕ್ಸಸ್ಫುಲ್ ಆಗಿ ಅಚೀವ್ಮೆಂಟ್ ಮಾಡಿದೀವಿ, ಪ್ರತಿಷ್ಠ ಅಭಿವೃದ್ಧಿ ಮಾಡಿದೀವಿ, ಅನುಷ್ಠಾನ ಮಾಡಿದೀವಿ ಅಂತೇಳಿ ನಾವು ಮಾಡಿದೀವಿ. ಅದೇ ತರ ಯಾಕೆ ಅಂದ್ರೆ ನಾವು ಹೋದ ವರ್ಷ ನಗರಸಭೆ ಕೊಪ್ಪಳ ಅತ್ಯುತ್ತಮ ನಗರ ಸ್ಥಳೀಯ ಸಂಸ್ಥೆಗಳಂತ ಅವಾರ್ಡ್ ತಗೊಂಡಿದ್ದೀವಿ ಹೋದ ವರ್ಷ. ಈ ಮುಂದಿನ ಬರುವಂತ ವರ್ಷದಲ್ಲಿ ನಾವು ನಗರಸಭೆ ಗಂಗಾವತಿ ಫಸ್ಟ್ ಪ್ರೈಸ್ ತಗೊಳಂಗ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು? ನೀವು ಇಷ್ಟ ಮೈ ಹೇಳ್ತೀರಿ, ನಾವ್ ಅಷ್ಟೇ ಇರ್ತೀವಿ ಅಂತ ಹೇಳ್ತೀರಾ? 4 ಜನಕ್ಕೆ ಹೇಳ್ತೀರಾ? ಆಮೇಲೆ 4 ಜನಕ್ಕೆ ಹೇಳ್ತಿರಲ್ಲ, ಸಂತೋಷ. ಅವ್ರು ಎಷ್ಟು ಜನ ಲೋನ್ ಹಾಕಿದ್ದಾರೆ, ಎಷ್ಟು ಜನ ಲೋನ್ ಪಡ್ಕೊಂಡಿದ್ದಾರೆ, ಎಷ್ಟು ಜನ ಪ್ರೊಫೈಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮೇಡಮ್ ಅವ್ರ ಹತ್ರ ಹೇಳಿದ್ರೆ ನಿಮ್ಗೆ ಲಿಸ್ಟ್ ಕೊಡ್ತಾರೆ. ಯಾರ್ಯಾರು ಲೋನ್ ಹಾಕಿಲ್ಲ, ಯಾರ್ಯಾರು ಲೋನ್ ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ, ಹಾಕಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಹಾಕ್ಲಿಕ್ಕೆ ಹೇಳ್ಬಿಡ್ರಿ. ನೀವು ಹಾಕ್ಬೇಕಂದ್ರೆ ಏನೇನು ಹಾಕ್ಬೇಕು? ಒಂದು ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರು, ಇನ್ನೊಂದು ಆಧಾರ್ ಕಾರ್ಡ್. ಈ 3 ಆದ್ರೆ ಸಾಕ? ಹಾ, ನಮ್ ಚೀಟಿನೇ ಇಲ್ರಿ, ಏನ್ ಮಾಡ್ಬೇಕು? ಚೀಟಿ ಇಲ್ಲ ಅಂದ್ರೆ ನಡೆಯುತ್ತೆ ಅಂತ ಹೇಳಿದ ತಕ್ಷಣ ಮ್ಯಾಂಡೇಟ್ರಿ ಅಲ್ಲ, ಬೇಕಾಗತ್ತೆ. ನೀವು ಈ 4 ಕಾಗದ ಪತ್ರಗಳನ್ನು ತಂದಿದ್ದಾಗಿತ್ತಂದ್ರೆ, ಒಂದು ಪಾಸ್ಬುಕ್,
ಬ್ಯಾಂಕ್ ಪಾಸ್ಬುಕ್, ಎರಡನೇದೇನು ಅಂತ ಹೇಳಿದ್ರೆ ಆಧಾರ್ ಕಾರ್ಡು, ಮೂರನೇದ್ದು ಫೋನ್ ನಂಬರು, ನಾಲ್ಕನೇದ್ದು ವೋಟರ್ ಐ ಡಿ ಮ್ಯಾಂಡೇಟ್ರಿನಾ? ಓಕೆ, ಆನ್ಲೈನಲ್ಲಿ ಹಾಕೋರಿಗೆ ಗೊತ್ತಿದೆ, ಅದು ವೋಟರ್ ಐ ಡಿನೂ ಸಹ ಬೇಕಾಗತ್ತೆ. ಪ್ರೆಸೆಂಟ್ BPL ನಂಬರ್ ಇತ್ತಂದ್ರೆ ತಗೊಂಡು ಬನ್ನಿ. ಇಲ್ಲಿಗಾದ್ರೆ UPI ಕೋಡ್ ಅಂತ ಹೇಳಿದ್ರೆ ಅದು ಎಲ್ಲಿ ಬರಂಗಿಲ್ಲ. ನಿಮ್ಮ ಮೊಬೈಲ್ ನಲ್ಲಿ ಫೋನ್ ಪೇ ಮಾಡ್ತಾ ಇದ್ರೆ ಅದ್ರ ಡೀಟೇಲ್ಸ್ ಬರುತ್ತೆ, ಅದು ತಗೊಂಡ್ ಬರ್ರಿ. 4-5 ಕಾಗದ ಪತ್ರಗಳಿದ್ರೆ ಸಾಕು. ಒಂದು ಬ್ಯಾಂಕ್ ಪಾಸ್ಬುಕ್, ಆಧಾರ್, ವೋಟರ್ ಐ ಡಿ, ಫೋನ್ ನಂಬರು, UPI ಸ್ಕ್ಯಾನರ್ ಇತ್ತಂದ್ರೆ ಸ್ಕ್ಯಾನರ್ ತಗೊಂಬರ್ರಿ. ಮೊಬೈಲ್ ನಂಬರ್ ಇತ್ತಂದ್ರೆ ಅದ್ರ UPI ಮೊಬೈಲ್ ನಂಬರ್ ಏನಾರ ನೀವು ತಗೊಳ್ತಾ ಇದ್ರು, ಫೋನ್ ಪೇ ಏನಾರ ಮಾಡ್ತಾ ಇದ್ರೆ ಅಷ್ಟು ಸಾಕು. ಈ 5 ತಗೊಂಡ್ ಬಂದಿತ್ತಾಗಿತ್ತಂದ್ರೆ ನಿಮಗೆ 15,000 ರೂಪಾಯಿ ಲೋನ್ ಸಿಗುತ್ತೆ, ನಿಮ್ಗೆ ಸಬ್ಸಿಡಿ ಸಿಗುತ್ತೆ, ಇನ್ಸೆಂಟಿವ್ ಸಿಗುತ್ತೆ. ವ್ಯಾಪಾರದ ಫೋಟೋ ಬೇಕಾ? ಗಂಗಾವತಿ ಅವರು ಒಂದು ಸ್ಪೆಷಲ್ ಮುಂದೆ ಹೆಜ್ಜೆ ಇದ್ದಾರೆ, ಫೋಟೋ ತಗೊಳ್ತಾರಂತೆ. ಅದು ಮ್ಯಾಂಡೇಟರಿ ಇದೆ, ಆದ್ರೆ ಕಂಪಲ್ಸರಿ ಏನಿಲ್ಲ. ಒಂದು ಫೋಟೋಸ್ ಯಾಕೆ ಅಂತ ಹೇಳಿದ್ರೆ, ನೀವು ವ್ಯಾಪಾರ ಮಾಡ್ತಾ ಇದ್ದೀರೋ ಇಲ್ಲೋ, ನೀವೆಲ್ಲರ ಮನೆ ಮುಂದೆ ಕೂತ್ಕೊಂಡು ಫೋಟೋ ತಗೊಂಡು ಬರೋದಲ್ಲ, ವ್ಯಾಪಾರ ಮಾಡ್ತಾರಂತ ಫೋಟೋ. ಇಷ್ಟೆಲ್ಲ ಹಾಕಿದ ನಂತರ ಮೇಡಮ್ ಅವ್ರ ಲಾಗಿನ್ ಬರುತ್ತೆ, ಅದು ಅವ್ರಲ್ಲಿದ್ದ ಕಮಿಷನರ್ಗೆ ಹೋಗುತ್ತೆ, ಅಂದ್ರೆ ಪೌರಾಯುಕ್ತರು ಅದಕ್ಕೆ ಓಕೆ ಕೊಟ್ರೆ ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗುತ್ತೆ. ನೀವು ಅರ್ಜಿ ಹಿಡ್ಕೊಂಡು ಅಡ್ಡಾಡೋದಿಲ್ಲ. ಅವರು ಬ್ಯಾಂಕ್ ಹತ್ರ ನೀವು ಅರ್ಜಿ ಹಾಕಿರಂತದ್ದು ಹೋಗಿ ತಗೊಂಡ್ರೆ ನೀವು ಅವರೇ ಅರ್ಜಿ 1 ವಾರದಲ್ಲಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಲೋನ್ ಸ್ಯಾಂಕ್ಷನ್ ಮಾಡಿದ ನಂತರ ಆಮೇಲೆ ನಿಮ್ಮ ಹತ್ರ ಅಡ್ಡಾಡ್ತಾರೆ ಅವರು. ಹೌದಾ? ಕಟ್ಟಂಗಿಲ್ಲ, ಅದು ಮಾಫಿ ಆಗುತ್ತೆ. ಓಕೆ, ಈ ಒಂದು 5 ವರ್ಷ 6 ವರ್ಷದಲ್ಲಿ ಯಾವುದು ಈ ಲೋನ್ ಮಾಫಿ ಆಗಲ್ಲ. ಮಾಫಿ ಅಂದ್ರೆ ಮನ್ನಾ ಆಗಲ್ಲ. ನೀವು 50,000 ತಗೊಂಡಿದ್ರೆ ಅಂದ್ರೆ 50,000 ರೂಪಾಯಿನೂ ಕಟ್ಟಬೇಕಾಗತ್ತೆ. 25 ತಗೊಂಡಿದ್ರೆ ಅಂದ್ರೆ 25,000 ನೀವು ಕಟ್ಟಬೇಕಾಗತ್ತೆ. 15,000 ತಗೊಂಡಿದ್ರೆ ಅಂದ್ರೆ 15,000 ಲೋನ್ ಕಟ್ಟಬೇಕಾಗತ್ತೆ. ಬೇರೆ ರೈತರ ಮನ್ನಾ ಅದು ನಾವು ಸರ್ಕಾರಕ್ಕೆ ಯೋಚನೆಗೆ ಬಿಟ್ಟಿದ್ದು. ನಮ್ಮ ಸ್ಕೀಮ್ ನಲ್ಲಿ ಈ ಯೋಜನೆಗಳಿಗೆ ಮನ್ನಾ ಇರಲ್ಲ, ಸಹಾಯಧನ ಇರುತ್ತೆ, ಇನ್ಸೆಂಟಿವ್ ಇರುತ್ತೆ, ಮತ್ತೆ ಬೇರೆ ಬೇರೆ ಯೋಜನೆಗಳಲ್ಲಿ ಲಿಂಕ್ ಮಾಡೋಂಥದ್ದು ಇರುತ್ತೆ, ತರಬೇತಿ ಇರುತ್ತೆ. ಇಷ್ಟು ಈ ಒಂದು ಆತ್ಮನಿರ್ಭರ್ ಯೋಜನೆ ಇದೆ. ಅದಕ್ಕೆ ಸ್ವನಿಧಿ ಮಿತ್ರದಲ್ಲಿ ನಾವು ಲಿಸ್ಟ್ ಕಳಿಸಿದೀವಿ. ಸುಮಾರು 40 ಜನ ಇದರಲ್ಲಿ ಇದಿರಿ ಅಂತ ಅನ್ಕೊಂತೀನಿ. ನಿಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಬೀದಿ ಬದಿ ವ್ಯಾಪಾರಸ್ಥರನ್ನು ನಿಮ್ಗೆ ಪರಿಚಯ ಇರುವಂತವ್ರಿಗೆ, ಮೇಡಮ್ ನಾನು ಇವರು ಬೀದಿ ಬದಿ ವ್ಯಾಪಾರ, ಇವ್ರಿಗೆ ಲೋನ್ ಹಾಕಕ್ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ನೀವು ಬಂದು ಹೇಳಿದ್ರೆ ಅದಾಗಿತ್ತಂದ್ರೆ ಅವರು ಲೋನ್ ಹಾಕ್ತಾರೆ. ಮತ್ತೆ ಫಾಲೋಅಪ್ ನೀವು ಸಹ ಮಾಡ್ಬೋದು. ಇಷ್ಟು ಇದೆ ಮೇಡಮ್ ಅವ್ರು ಏನಾರು. ಓಕೆ, ಇನ್ನೊಂದು ಇಷ್ಟು ಹೇಳಲಿಕ್ಕಿತ್ತು. ಮುಂದಿನ ದಿನಗಳಲ್ಲಿ ನಾವು ಇವತ್ತು ನಾಳೆ ಬೇರೆ ಬೇರೆ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಳಕ್ಕಿದೆ. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಸಮರ್ಪಿಸುತ್ತಾ, ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ತುಂಬಾ ಧನ್ಯವಾದ ಹೇಳುತ್ತಾ ಈ ಒಂದು ನನ್ನ ವಿರಾಮಗೆ ಅಲ್ಪಾರು ನೀಡುತ್ತೇನೆ. ಧನ್ಯವಾದಗಳು. ಕ್ಲಾಸ್ ತುಂಬಾ ಸುದೀರ್ಘವಾಗಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ಎಲ್ಲ ಹೇಳಿದ್ರು. ಅವರಿಗೆ ನನ್ನ ನಗರಸಭೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮಹಿಳೆಯರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ನಾನು ಬಹಳ ಹೇಳೋದಿಲ್ಲ, ನಿಮ್ಗೆ ಕಾಣಿಸೋದಿಲ್ಲ. 1950ರಿಂದ ನಮ್ಮ ಸಂವಿಧಾನ ಜಾರಿ ಆಯ್ತು. ಸಂವಿಧಾನ ಜಾರಿ ಆದ್ಮೇಲೆ ಹಲವಾರು ಕಾನೂನುಗಳು ಅದರಲ್ಲಿ ಸೇರ್ಪಡೆ ಆಗಿ ಅದು ಕಾನೂನು ರೂಪದಿಂದ ತಾಳಿ ಈಗ ನಾವು ಆ ಒಂದು ಸುವರ್ಣ ಯುಗದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಒಂದೇ ಲೈನ್, ನಮಗೆ ಎಲ್ಲಾ ರೀತಿ ಸ್ವಾತಂತ್ರ್ಯ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವ, ಸಮಾನತೆ ಉಳ್ಳ ಧಾರ್ಮಿಕ ಸ್ವಾತಂತ್ರ್ಯ ಇರ್ತಕ್ಕಂಥ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಗ್ತಕ್ಕಂಥ ಒಂದು ಕಾನೂನು ಸಂವಿಧಾನ ಆಗಿ ರೂಪುಗೊಂಡಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತೈತಿ. ಆದ್ರೆ ಓದ್ದರಿಗೆ ಮಾತ್ರ ತುಂಬಾ ಬ್ರೀಫ್ ಎಲ್ಲ ಐಡಿಯಾಸ್ ಇರ್ತಾವ. ಅಲ್ಪ ಸ್ವಲ್ಪ ಓದ್ದರಿಗೆ ಇದೇನ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಂಡಂತ ಓದಿದರು ಇಂತನೂ ಹೆಚ್ಚಾಗಿ ತಿಳುವಳಿಕೆ ಇರ್ತಕ್ಕಂಥ ಬುದ್ಧಿವಂತ ಜನ ಕೂಡ ನಿಮ್ಮ ಮಧ್ಯದಲ್ಲಿ ಇರ್ತಾರ. ಯಾರಂದ್ರೆ
ಹೇಳ್ಬೋದಾ? ಯಾರು ಇರ್ಬೋದು ಬುದ್ಧಿವಂತರು? ನಾವೆಲ್ಲ ಡಿಗ್ರಿ ಓದ್ದರು, ನಾವು ಸರ್ ಎಲ್ಲ ಡಿಗ್ರಿ ಓದ್ದರು. ನಮ್ಮನ್ನ ಆಳ ಅಂತಾರ ಯಾರು? ನಮ್ಮನ್ನ ಆಳ ಅಂತಾರ ಯಾರು? ಅವರೆಲ್ಲ ಡಿಗ್ರಿ ಓದ್ದಾರ? ಅವ್ರಿಗೆ ಏನು ಇಲ್ಲ. ಯಾವುದು ಒಂದು ಪೌರತ್ವ ಇದ್ರೆ ಸಾಕು MLA ಮಿನಿಸ್ಟರ್ ಆಗ್ಬೋದಲ್ವಾ? ನಮ್ಮನ್ನ ಸರ್ಕಾರ ಎಂತ ರೀತಿ ದೊಡ್ಡ ಸ್ಥಾನದಲ್ಲಿ ಕುಂತು ತೋರ್ಸ್ತಕ್ಕಂತ ಪವರ್ ಕೊಟ್ಟಿರ್ತೀವಿ. ಅವ್ರೇನು ಓದ್ಲೇಬೇಕಂತ ಏನೇನಾಯ್ತಾ? ಅದು ನಮ್ಮನ್ನ ಆಳುವಂತವ್ರು ಅವರೇ. ನಾವೇನೇ ಡಬಲ್ ಡಿಗ್ರಿ ತಗೊಂಡ್ರು, ಎಷ್ಟೇ IAS ಪಾಸ್ ಮಾಡಿದ್ರು, ಕಂಟ್ರೋಲ್ ಮತ್ತೆ ಎಲ್ಲೈತಿ? ಪ್ರಜಾಪ್ರಭುತ್ವದಲ್ಲಿ ಇದೆ. ಹೌದಾ? ಅದು ನೀವು ಅರ್ಥ ಮಾಡ್ಕೊಳ್ಳಿ. ನಂತರ ಹೆಣ್ಮಕ್ಳಿಗೆ ಹಿಂದೆ ಈ ಸಂವಿಧಾನ ಬರೋಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರ ಆಳ್ತಾ ಇದ್ರು. ಆ ಒಂದು ಸಿಚುವೇಶನ್ ಅಲ್ಲಿ ಮಹಿಳೆಯರ ಸ್ಥಾನಮಾನ ಯಾವ ರೀತಿ ಇದ್ದು? ಅಷ್ಟೊಂದು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಇವಾಗ ಇದೆ, ಕಾನೂನು ಇದೆ, ಆದ್ರೆ ಅದನ್ನ ಪಡೆಯುವಂತ ನಿಟ್ಟಿನಲ್ಲಿ ನಾವ್ಯಾರು ಹೋಗ್ತಾ ಇಲ್ಲ. ಹೌದಲ್ವಾ? ಹೆಣ್ಮಕ್ಳಿಗೆ ಕೇವಲ ಮನೆಯಲ್ಲಿ ಮಕ್ಕಳನ್ನ ಏರೋದು, ಅಡಿಗೆ ಮಾಡೋದು, ಮನೆ ಕೆಲಸ ಮಾಡೋದು, ಮನೆ ಮಕ್ಕಳು ಗಂಡರಿಗೆ ಪೋಷಣೆ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿತ್ತು. ಈಗಾಗಿದೆನಾ? ಏನಿದೆ? ಚೇಂಜ್ ಆಗಿದೆಯಲ್ಲ, ಬದಲಾವಣೆ ಆಗಿದೆಯಲ್ಲ. ನಾವು ದುಡಿಯುವಂತ ಸ್ವಾತಂತ್ರ್ಯ ಇದೆ, ಸಮಾನ ರೀತಿಯಲ್ಲಿ ಬದುಕುವಂತ ಸ್ವಾತಂತ್ರ್ಯ ಇದೆ. ಎಲ್ಲಾ ರಂಗದಲ್ಲೂ, ಸಾಮಾಜಿಕದಲ್ಲಿ, ರಾಜಕೀಯದಲ್ಲೂ, ಆರ್ಥಿಕದಲ್ಲೂ, ಶೈಕ್ಷಣಿಕದಲ್ಲೂ, ಉದ್ಯೋಗದಲ್ಲೂ, ಎಲ್ಲ ರಂಗದಲ್ಲೂ ನಾವು ಭಾಗವಹಿಸುವಂತ ಹಕ್ಕು ಇದೆ. ಇದೆಲ್ಲ ಅರ್ಥ ಆಗ್ತದೆ. ಎಲ್ಲರೂ ವೋಟಿಂಗ್ ಹಾಕಿದ್ರಿ, ಹೌದಾ? ಮೆಂಬರ್ಗಳಾಗಿದ್ರಿ, ಮಕ್ಕಳನ್ನ ಜಾಬ್ ಮಾಡಿರಿ, ನೀವು ಕೂಡ ದುಡ್ತಾ ಇದ್ರಿ. ಇವಾಗ ನಿಮ್ ಗಂಡ ಅಂದ್ರ ಅಥವಾ ಅತ್ತೆ ಮಾವ ಅಂದ್ರೆ ಯಾರು ಕಂಡೀಷನ್ ಆಗ್ತಾ ಇಲ್ಲ, ದುಡಿಲಿ, ಚೆನ್ನಾಗಿರ್ಲಿ ಅಂತ ಅಪೇಕ್ಷೆ ಪಡ್ತಾರ. ಹೌದಾ? ಹೊರಗಡೆ ಕಳಿಸ್ತಾರಲ್ಲ, ಇಷ್ಟು ಜನ ಹೊರಗಡೆ ಬಂದ್ರಿ ಅಂದ್ರೆ ಇದೇ ಒಂದು ಹಕ್ಕಿನಿಂದ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಸಮಾನತೆ ಹಕ್ಕಿನಿಂದ.